ಇದು ಅವಾಗ ನಮ್ಗೆ ಸ್ವಲ್ಪ ಬಿಸಿ ಇರುತ್ತಾ, ಕುಯ್ಕೊಂಡು ಹೋಗ್ತಾ ಇರೋದೆ ಆಗಿಲ್ಲ. ಮತ್ತೆ ತೋಟನೆಲ್ಲ ನಾವು ಕನ್ವರ್ಟ್ ಈ ತರ ಮಾಡಿದ್ವಿ, ಸಾಲ್ಕಡ್ಡಿ ಇತ್ತೆಲ್ಲ ಒಂದಷ್ಟು ಕೊಯ್ಯರೆ ಆಗ ಸ್ವಲ್ಪ ಬಿಸಿ ಆಗ್ತಾ ಇತ್ತು, ಕೊಯ್ತಾ ಇದ್ವಿ. ಈಗ ಆಗೋದಿಲ್ಲ, ನಾವು ಕಾಲ ಚೇಂಜ್ ಆದ್ರೆ ನಾವು ಚೇಂಜ್ ಆಗ್ಬೇಕಂತ ನಾವು ತೋಟ ಎಲ್ಲ ಕತ್ರಿಯಲ್ಲಿ ನಿಂತ್ಕೊಂಡು ಕಟ್ಟೋವಾಗ ಮಾಡಿದ್ವಿ ಸರ್. ಈಗ ನಮ್ಮ ತಾತನ ಕಾಲದಲ್ಲಿಂದ ಬೇಸಿ ಈಗ ಏನಾಗುತ್ತೆ, ಯಾವ್ದು ಹುಳು ಮೇಸ್ತೀವಿ ರೇಷ್ಮೆ ಅಂದ್ರೆ ಗೋಲ್ಡ್ ಅದೇ ರೀತಿ ನಮಗೂ ಮೈಂಡ್ ಸೆಟ್. ಅದು ಬೆಳೆ ಆಗ್ತಾ ಇದೆ, ಇದು ಬೆಳೆ ರಿಸ್ಕ್, ಏನಾದ್ರು ಒಂದು ಬೆಳೆ ಕೊಡ್ತೆ, ಅಯ್ಯೋ ಈ ಬೆಳೆ ಬೇಡ ಅನ್ಸ್ತಾ ಇತ್ತು ನಮ್ಗೂ. ಇದು ನೋಡಿ ಸ್ವಲ್ಪ ಕಷ್ಟ ಆಯ್ತು. ಗೋಲ್ಡ್ ಮೇಸ್ತಾ ಇದ್ವಿ, ಏನ್ ಹುಡುಮಾಗಿದ್ರು ಚಂದ್ರಂಗಿ ಎತ್ತಬೇಕು, ಚಂದ್ರಂಗಿ ಇಳಿಸ್ಬೇಕು, ಆಯೋರ್ ಸಿಗ್ತಾರಲ್ಲ ಅವ್ರನ್ನ ಲೇಬರ್ಸ್ ಅವ್ರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ನಮ್ ಟ್ಯಾಕ್ಟ್ರಲ್ಲಿ ತಗೊಂಡು ಕಸ ಅವ್ರ ಮನೆ ಹತ್ರ ಹಾಕ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು ಕಸ ಹುಳು ಆಯ್ಲಿಕ್ಕೆ. ಆಗ ನಮ್ದು ಕಸರೆಲ್ಲ ಅಲ್ಲಿ ಹೋಗ್ತಾ ಇತ್ತು, ನಮ್ದು ಗೊಬ್ಬರ ಎಲ್ಲ ಅವ್ರ ಮನೆಗೆ ಹೋಗ್ತಾ ಇತ್ತು, ನಮ್ ತೋಟಕ್ಕೆ ಹೋಗ್ತಾ ಇರಲ್ಲ. ಮೇನ್ ಇದ್ರಾಗೆ ಅದೊಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಮತ್ತೆ ಆಯ್ಲಿಕ್ಕೆ ಜನ ಬರ್ತಾ ಇರಲ್ಲ. ನಾವು ಮನೆಯವರು ಹುಳು ಮಾದರಿ ಸ್ಯಾಂಪಲ್ ಆಯ್ತಂದ್ರೆ ಹಿಟ್ಟು ನೀರು ಬಿಟ್ಟು ಆಯ್ಬೇಕಾಯ್ತು. ಹಿಟ್ಟು ನೀರು ಬೆಳಗ್ಗೆ ಸ್ಯಾಂಪಲ್ ಒಂದ್ ಹುಳ ಆಯ್ತಾ ಅಲ್ಲೇ ಆಯ್ಬೇಕು, ಒಂದ್ ಹುಳ ಆಯ್ತಾ ಅಲ್ಲೇ ಆಯ್ಬೇಕು. ಬೆಳಗ್ಗೆ 1 ವರ್ಷ, ಮಧ್ಯಾಹ್ನ 3 ವರ್ಷ ಆಯ್ಸೊತ್ತ ಮನುಷ್ಯ ಫುಲ್ ಫಿನಿಶ್ ಆಗೋಗ್ತಾ ಇದ್ದ. ಆದ್ರಿಂದ ನಮ್ಗೆ ನೋಡಿ ಸಾಕಾಯ್ತು. ಮತ್ತೆ ಸತೀಶ್ ಸರ್ ನಮ್ಗೆಲ್ಲ ಗೈಡ್ಲೈನ್ಸ್ ಮಾಡ್ತಾ ಇದ್ವು. ನಾವು 1-2 ಬೆಳೆ ಮಾಡಿದ್ವಿ, 2 ಬೆಳೆ ಕೈ ಸುಟ್ಕೊಂಡ್ವಿ. ಆಗ್ಲಿ ನೋಡೋಣ ಈ ಸರಿ ಇಂಟ್ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ. ಈಗ 5ನೇ ಬೆಳೆ ಇದು, 4 ದಿನದಲ್ಲಿದೆ ಹುಳುವ, ತುಂಬಾ ಚೆನ್ನಾಗಿದೆ. ನೀನ್ ಎಷ್ಟು ದಿನದಲ್ಲಿ ಆಗುತ್ತಿದ್ದು ಸರ್? ಇದು ಭಾನುವಾರ ಬೆಳಗ್ಗೆ ಸೊಪ್ಪಿತ್ತಿರೋದು. ಭಾನುವಾರ ಕರೆಕ್ಟ್ ಬೆಳಗ್ಗೆ ನಾವು ಇದು ಚಂದ್ರಕ್ಕೆ ಸೊಪ್ಪಾಕಿ ಚಂದ್ರಕ್ಕೆ ಬಿಡ್ತೀವಿ. ಹೌದು. ಒಂದು ನೀವು ಬಿಗಿನಿಂಗ್ ಅಂದ್ರೆ ಎಷ್ಟು ದಿನ ಬೇಕಾಗುತ್ತೆ ನೀವು ಹೊಟ್ಟೆಯಲ್ಲಿ ತಂದು ಚಾಕಿ ತಂದ್ಮೇಲೆ? ಸರ್ ನಾವು ಈಗ ಸೆಕೆಂಡ್ ಮೌಂಟೆಡ್ ತಗೊಂತಾ ಇದೀವಿ, ಥರ್ಡ್ ಮೌಂಟೆಡ್ ತಗೊಂತಾ ಇದೀವಿ. ಥರ್ಡ್ ಮೌಂಟೆಡ್ ಸ್ವಲ್ಪ ಜಾಸ್ತಿ ಈಗ ತಗೊಂತಾ ಇದ್ವಿ. ಎಷ್ಟು ದಿನ ಬೇಕಾಗುತ್ತೆ ಹಣ್ಣಾಗೋದಕ್ಕೆ? ಹಣ್ಣಾಗೋಕ್ಕೆ ಜರ ಸೊಪ್ಪಿದ್ದಾಗ ನಮ್ಗೆ 14 ಸೊಪ್ಪಿಗೆ ಎಲ್ಲ ಒಂದ್ ತಿಂಗಳು ಕಾಣಿಸುತ್ತೆ. 15 ಸೊಪ್ಪು ಕೊಟ್ಬಿಟ್ಟು ನಾವು ಚಂದ್ರಕ್ಕೆ ಹಚ್ಚಿ ಬಿಡ್ತಾ ಇದೀವಿ. 17 ದಿನ ಹುಳ ಚಂದ್ರಕ್ಕೆ ಥರ್ಡ್ ಮಾಡಿ ಕೊಡ್ತಾ ಇದೀವಿ. ಅವ್ರ ಸರ್ ಕೆಲಸ ಮಾಡೋದು 10 ದಿನ ಸರ್, 15 ದಿನ. ಹೌದು ಸರ್, ಅದೊಂದು ನಮ್ಗೆ ಬಾರಿ ಅನುಕೂಲ. ಥರ್ಡ್ ಮೌಂಟೆಡ್ ಇದೆ. ಈಗ ಪಕ್ಕದೂರವರು ಇದು ನೋಡಿ ತಗೊಂಡೋಗ್ತಾ ಇದ್ದಾರೆ. ನಾವು ಒಂದ್ಸರಿ ಮಾಡ್ಕೊಂತೀವಿ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಪಕ್ಕದೂರು ನಮ್ಮೂರಲ್ಲಿ ಮಾಡ್ತಾರೆ, ಒಂದು 10-20 ಜನ ಮಾಡ್ತಾರೆ. ಪಕ್ಕದೂರಲ್ಲೂ ಮಾಡ್ತಾ ಇದ್ದಾರೆ. ಈಗ ಒಂದು ಹಳ್ಳಿಯಲ್ಲಿ ಕೊಟ್ಟಿರೋದ್ರಿಂದ ಹಳ್ಳಿಯೆಲ್ಲ ನೋಡ್ಕೊಂಡು ಇದು ಬಳಸ್ಕೊಂತಾ ಇದ್ದಾರೆ. ರೇಷ್ಮೆ ಕಡ್ಡಿ ಸರ್, ಇದು ಬಂದು ಚಿತ್ರದುರ್ಗದಿಂದ. ಹೌದು ಸರ್, ಡೀಸೆಲ್ ಇದು ಚಾಪ್ ಮಾಡ್ತಾರೆ. ಕಂಪ್ಲಿ ಕಡ್ಡಿ ಇಷ್ಟಪ್ಪ ನಮ್ಗೆ ಇಷ್ಟಪ್ಪ ಇದೆ ಕಡ್ಡಿ. ಇದು ಪುಡಿ 1/2 ಇಂಚಾಗಿ ಪುಡಿ ಮಾಡುತ್ತೆ. 1/2 ಇಂಚಾಗಿ ಪುಡಿ ಮಾಡುತ್ತೆ. ಈಗ ಹಸಿ ನೀಟಾಗಿ ಮಾಡಿದಾಗ ಏನಾಗುತ್ತೆ, ಮಾಯ್ಶ್ಚರ್ ಇರುತ್ತಲ್ಲ. ಮತ್ತೆ ಇದ್ರ ಜೊತೆ ಕಿಚ್ಚಿಗೆ ಕುರಿ ಗೊಬ್ಬರ ಎಲ್ಲ ಹಾಕಿ ಲೇಯರ್ ಹಾಕಿ, ಮತ್ತೆ ಅದಕ್ಕೆ ಜೀವಾಮೃತ ಮಾಡಿ ಹಾಕಿ. ಈಗ ಮಾಡಿದ್ದು ಸ್ವಲ್ಪ ಜೀವಾಮೃತ ಮಾಡಿ ಎಲ್ಲ ಲೇಯರ್ ಈಗ ಅರ್ಧ ಅಡಿ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಮತ್ತೆ ಜೀವಾಮೃತ ಮಾಡಿ ಅದರಲ್ಲಿ ಸ್ಪ್ರಿಂಕ್ಲರ್ ಮಾಡಿಬಿಡ್ತೀವಿ ನಾವು. ಮತ್ತೆ ಅದು ತೇವಾಂಶ ಕಾಪಾಡಿದಾಗ ಮಿನಿಮಮ್ ಅಂದ್ರೆ ನಮಗೆ 45 ಡೇಸ್ 60 ಡೇಸ್ ಒಳಗಡೆ ಫುಲ್ ಧೂಳಾಗ್ಬಿಡುತ್ತೆ ಗೊಬ್ಬರ ಇದು. ಒಂದು 200 ಚಂದ್ರಕ್ಕೆ ಬೇಕಾಗುತ್ತೆ. ಬಳಸ್ಬೋದು ನೀವು ಅಂತ ಸರ್? ಇದು ಬಳಸ್ಬೋದಂದ್ರೆ ನಮ್ಗೆ ಹೆಚ್ಚು ಕಮ್ಮಿ ಈಗ ನಾವು 2 ವರ್ಷ ಆಗಿದೆ ತಗೊಂಡ್ಬಂದು. 2 ವರ್ಷದಿಂದ ಬಳಸ್ತಾ ಇದೆ. ಅವ್ರು ಹೇಗೆ ಕೊಟ್ಟಿದಾರೋ ಹಾಗೆ ಇದೆ. 2 ವರ್ಷದಿಂದ ಬಳಸ್ತಾ ಇದ್ವಿ, ಏನು ತೊಂದರೆ ಆಗಿಲ್ಲ. ಇನ್ನು ನನ್ನ ಪ್ರಕಾರ ಇನ್ನೂ ಒಂದು 8 ವರ್ಷವರೆಗೂ ಬಳಸ್ಬೋದು ಸರ್. ಇದು 10 ವರ್ಷದವರೆಗೂ ಇದ್ರ ಕ್ವಾಲಿಟಿ ಏನಾಗೋದಿಲ್ಲ. ನಮಸ್ಕಾರ, ಸುಮನ್ ಕುಮಾರ್ ಅವರೇ, ದೊಡ್ಡಅರಳಗೆರೆ ಗ್ರಾಮ. ನಾವು KVKಯಿಂದ ಅದೇ ರೀತಿ ರೇಷ್ಮೆ ಇಲಾಖೆಯಿಂದ ಬಂದಿದ್ದೀವಿ. ಅಂತರ ಯಾಕೆ ಜಾಸ್ತಿ ಕೊಟ್ಟಿದ್ದೀರಾ? ಅಂತರ ಕಳೆ ಕಡಿಮೆ ಆಗುತ್ತೆ ಸರ್, ಪ್ಲಸ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ. ಗಿಡದಿಂದ ಗಿಡಕ್ಕೆ ಏನು ಅಂತರ ಇದೆ? 2 ಅಡಿ. 2 ಅಡಿ. ಮತ್ತೆ ಇಲ್ಲಿ ತನಕ ಏನೇನು ರೋಗ ಕೀಟ ಬಂದಿದೆ ನಿಮ್ಮ ತೋಟಕ್ಕೆ? ಸರ್ ಟಿಪ್ಸ್ ಬಿಟ್ಟರೆ ಇಲ್ಲ. ಅಲ್ಲ, ಹಳೆ ಪದ್ಧತಿಗೂ ಈ ಪದ್ಧತಿಗೂ ಏನು ವ್ಯತ್ಯಾಸ? ಹಳೆ ಪದ್ಧತಿ ಮಾಡಿದ್ರೆ ಏನು ಅನುಕೂಲ ಅಥವಾ ಅನಾನುಕೂಲ? ಈ ಪದ್ಧತಿಗೆ ಏನು ಅನುಕೂಲ, ಸ್ವಲ್ಪ ಏನಾನ ಅನಾನುಕೂಲ ಇದೆ? ಸರ್ ಅನುಕೂಲ ಇದೆ ಸರ್. ಹಳೆ ಪದ್ಧತಿ ಅಂದ್ರೆ ಮುಂಚೆ ಎಲ್ಲ ನೀವು ಕುತ್ಕೊಂಡು ಕೊಯ್ತಾ ಇದೀವಿ, ಮೊಣಕಾಲು ನೋವು ಬರೋದು ಕಷ್ಟ ಇತ್ತು. ಈಗ ನಿಂತ್ಕೊಂಡೆ ಕತ್ತಗಳಿಂದ ಹೊಡಿ ಉಳ್ತಾ ಇದ್ವಿ ಮುಂಚೆ. ಈಗ ಎತ್ತುಗಳಿಲ್ಲ, ಟ್ರ್ಯಾಕ್ಟರ್ ಆರಾಮಾಗಿ 8 ಅಡಿ ದೊಡ್ಡ ಗಾಡಿನೇ ಓಡಾಡುತ್ತೆ ಸರ್, ತೊಂದರೆ ಇಲ್ಲ.
ಹೊಡೆಸ್ಬಿಟ್ಟು ಕಳೆ ನಿರ್ವಹಣೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ. ಅವೆಲ್ಲ ಮಾಡಿರೋದ್ರಿಂದ 8 ಅಡಿ ಇರೋದ್ರಿಂದ ಇಳುವರಿ ಹೆಂಗೆ? ಚೆನ್ನಾಗಿ ಬರುತ್ತೆ ಸರ್. ಒಂದು ಎಕರೆಯಲ್ಲಿ ಅದರಲ್ಲಿ ನೆಲಗಡ್ಡಿ ಮಾಡ್ತಿದ್ರಲ್ಲ ಅದಕ್ಕೂ ಇದಕ್ಕೂ ಅದರಲ್ಲಾದ್ರೂ ಎಷ್ಟು ಎಕರೆಗೆ ಸಮಾನ ಇದು? 1 ಎಕರೆ ಸರ್ ಅದು 2 ಎಕರೆಗೆ ಸಮಾನ ಆಗುತ್ತೆ. 3 ಸೊಪ್ಪು ಪ್ಲಸ್ ಇಲ್ಲಿ ಇದರಲ್ಲಿ 4 ಸೋಲ್ ಬರುತ್ತಲ್ಲ ಸರ್. 4 ಸೋಲ್ ಗೊಬ್ಬರ ನೀರು ಒಂದೇ ಸೋಲ್ ಕೊಟ್ಟರೆ ಅದಲ್ಲೇ ಬರುತ್ತೆ. ಇದರಲ್ಲೇ ಬಂದ್ಬಿಡುತ್ತೆ. ಬರುತ್ತೆ. ಕೀಟಗಳು ಕಡಿಮೆ ಆಗಿದೆ ಕಡಿಮೆ ಸರ್. ಮತ್ತೆ ಗಾಳಿ ಚೆನ್ನಾಗಿ ಆಡ್ತದೆ, ಚೆನ್ನಾಗಿ ಆಗುತ್ತೆ ಸರ್. ಹಣ್ಣೆಲೆ ಆಗುತ್ತಾ? ಹಣ್ಣೆಳೆ ಕಡಿಮೆ, ನೀರೇನೋ ಒಂದು ಸ್ವಲ್ಪ ಮತ್ತೆ ಕಟ್ ಮಾಡೋಕೊಳ್ಳೋದಕ್ಕೆ ಈಸಿ. ಎಲ್ಲರೂ ಇದೇ ತರ ಮಾಡ್ಕೊಂಡ್ರೆ ಇದೇ ತರ ಅಂದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡ್ಬೇಕು? 8 ಅಡಿ ಸರ್. 8 ಅಡಿ. 8 ಅಡಿ. ಹಾ. ಇಲ್ಲ ಸ್ವಲ್ಪ ಜಮೀನು ಕಡಿಮೆ ಇದ್ರೆ 6 ಅಡಿ ಕೊಟ್ಟರು ನಡೀತದೆ. ಓಕೆ, ಗಿಡದಿಂದ ಗಿಡಕ್ಕೆ 2 ಅಡಿ ಇರಬೇಕು ಸರ್. ಸೊ ಕಳೆ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ, ಮತ್ತೆ ಕೆಲಸ ಅಥವಾ ತೋಟದಲ್ಲಿ ಇರ್ತಕ್ಕಂಥ ಕಳೆ ಇತರ ನಿರ್ವಹಣೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಿಮ್ಮ ಒಂದು ಅನುಭವ. ಹೌದು ಸರ್. ಕೆಲಸಗಳು ಜಾಸ್ತಿ ಮಾಡ್ತಾರೆ, ಕೆಲಸ ಕಡಿಮೆ ಮಾಡ್ಕೊಂಡು ಇಳುವರಿ ಜಾಸ್ತಿ ಮಾಡ್ಕೊಳೋ ಕಡೆ ನಾವು ಗಮನ ಹರಿಸ್ಬೇಕು. ಯಾಕೆಂದ್ರೆ ರೇಟುಗಳು ನಮ್ಮ ಕೈಲಿಲ್ಲ. ಇಳುವರಿನ ಜಾಸ್ತಿ ತಗೊಂಡು ನಮ್ಮ ಆರ್ಥಿಕತೆನ ಜಾಸ್ತಿ ಮಾಡ್ಕೋಬೇಕು. ಅದರಲ್ಲಿ ಈಗ ಅಂತರ ಕೊಡೋದು ಒಂದು ವಿಧಾನ. ಈಗ ಯಾರು ಅಂತರ ಜಾಸ್ತಿ ಕೊಟ್ಟು ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಮಾರ್ಕೆಟಲ್ಲೂ ಅಷ್ಟೇ ಒಳ್ಳೆ ರೇಟ್ಗಳು ಸಿಗ್ತಿರುತ್ತೆ. ರೈತರಿಗೆ ಇರ್ಬೋದು, ರೀಲರ್ಸ್ಗೆ ಇರ್ಬೋದು, ಅಥವಾ ಕೊನೆಗೆ ಟ್ವಿಸ್ಟರ್ಸ್ ವೀವರ್ಸ್ಗೆ ಇರ್ಬೋದು. ಅನುಕೂಲ ಆಗಬೇಕು ಅಂತಂದರೆ ಅಂತರ ಜಾಸ್ತಿ ಕೊಡಬೇಕು. ಗೊಬ್ಬರ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಅದರ ವೆಚ್ಚ ಇರ್ಬೋದು, ಎಲ್ಲದೂ ಕಡಿಮೆ ಆಗುತ್ತೆ. ಸೊ ಆದಷ್ಟು 9/3 ಅಥವಾ 9/2 ಅಥವಾ 8/3, 8/2 ಈ ಸ್ಪೇಸಿಂಗ್ ಹೋದರೆ ಭಾಳ ಒಳ್ಳೆಯದು. ನಾವು ರಸ ಇರ್ತಕ್ಕಂಥ ಕೀಟನ ಹತೋಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಮೊದಲನೇ ಹಂತವಾಗಿ ನಾವು ಪೋಷಣ್ಣು 7 ml 1 ಲೀಟ್ರ್ ನೀರಿಗೆ ನಾವು, ಅದು ಮೈಕ್ರೋ ನ್ಯೂಟ್ರಿಯೆಂಟು, ಗಿಡಕ್ಕೆ ಚೆನ್ನಾಗಿ ಶಕ್ತಿ ಕೊಟ್ಟು ಎಲೆನೂ ಕೂಡ ಬಲಿಷ್ಠವಾಗಿರೋದ್ರಿಂದ ರಸ ಇರೋ ಕೀಟಗಳ ಹಾವಳಿನೂ ಕೂಡ ಕಡಿಮೆ ಆಗುತ್ತೆ. ಕ್ಲೋರೋಫೆನ್ಫೈರ್ ಅಂತ ಹೇಳಿ 1.5 ml 1 ಲೀಟ್ರ್ ನೀರಿಗೆ ನಾವು ಬೆರೆಸಿ ಕೂಡ ಹೊಡೆದ್ರೆ ರಸ ಇರೋ ಕೀಟನ ನಾವು ಹತೋಟಿನೂ ಕೂಡ ಮಾಡ್ಬೋದು. ಲೀಫ್ ರೋಲರು ಕೂಡ ಕ್ಲೋರೋಫೆನ್ಫೈರ್ ಹೊಡೆದ್ರೆ ಅದು ಕೂಡ ಹತೋಟಿ ಆಗುತ್ತೆ. ನೀವು ಕಟಿಂಗ್ ಮಾಡ್ತಾ ರೀಫ್ಲೋರರ್ ಅಲ್ವಾ? ಮಾಡ್ತಿರಲ್ವಾ? ಎಲೆ ಮಡಚುವ ಹುಳ. ಇವತ್ತು